ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತಿಗೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನನಗೂ ಸಾಕ್ಷಿಗೂ ಯಾವತ್ತೂ ಗಂಡು ಮಗ ಇಲ್ಲ ಅನ್ನೋ ಕೊರತೆನೇ ಕಂಡು ಬಂದಿಲ್ಲ. ಅರ್ಜುನೇ ನಮ್ಮ ಮಗನಾಗಿ ನಮ್ಮ ಜೊತೆಲಿದ್ದ. ಅಣ್ಣ ಕೋರ್ಟಲ್ಲಿ ಬ್ಯುಸಿ, ನೀವು ಅದು ಇದು ಅಂತ ಬೇರೆ ಕೆಲಸದಲ್ಲಿ ಬ್ಯುಸಿ. ನಿಮಗಿಂತಲೂ ಅವನು ನಮ್ಮ ಜೊತೆ ಬೆಳೆದಿದ್ದೇ ಜಾಸ್ತಿ. ಹೆಗ್ಲ ಮೇಲೆ ಕೂರಿಸ್ಕೊಂಡು ಬೆಳೆಸಿದ್ದೀನಿ ಅತ್ತಿಗೆ ಅವನನ್ನು. ನನಗೆ ಒಬ್ಬ ಮಗ ಇದ್ದಿದ್ರೆ ಅವನಿಗೆ ಅಷ್ಟು ಪ್ರೀತಿ ತೋರಿಸ್ತಿದ್ನೋ ಇಲ್ವೋ ಗೊತ್ತಿಲ್ಲ ಅಂತ ಅಪರಂಜಿ ನಮ್ಮ ಅರ್ಜುನ್. ಅವನ್ನ ಇಂಥ ಸ್ಥಿತಿಲಿ ನೋಡೋದಕ್ಕೆ ತುಂಬ ಹಿಂಸೆ ಆಗ್ತಿದೆ ಅತ್ತಿಗೆ. ಅದು ಯಾರು ವಿಷ ಹಾಕಿದ್ರೋ ಏನೋ. ಒಂದು ಕಡೆ ಮನೆ ಯಜಮಾನ ಅಣ್ಣ ಜೈಲಲ್ಲಿ ಪರದಾಡ್ತಿದ್ದಾನೆ, ಇನ್ನೊಂದು ಕಡೆ ನಮ್ಮ ಮನೆ ವಾರಸುದಾರ ನಮ್ಮ ಅರ್ಜುನ್ ಈ ಥರ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ಅದು ಯಾಕೆ ಈ ಥರ ಶಿಕ್ಷೆ ದೇವ್ರು ನಮಗೆ ಕೊಟ್ಟಿದ್ದಾನೋ ಅರ್ಥ ಆಗ್ತಿಲ್ಲ ಅತ್ತಿಗೆ. ನೋಡಿ, ಅರ್ಜುನ್ಗೆ ಏನೂ ಆಗಲ್ಲ. ಅವನು ನಮ್ಮನೆ ಭವಿಷ್ಯ, ನನ್ನ ಜೀವ ಅತ್ತಿಗೆ. ಅವನು ಹೇಗೆ ನಮ್ಮನ್ನು ಬಿಟ್ಟು ಹೋಗ್ತಾನೆ ಹೇಳಿ? ನೋಡಿ ಅತ್ತಿಗೆ, ಅವನನ್ನು ಎಲ್ಲಿ ಬೇಕಿದ್ರೂ ಕರ್ಕೊಂಡು ಹೋಗಿ ನಾನು ಉಳಿಸ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತಾರೆ ಜಗನ್. ನಿನಗಿರೋ ಅಷ್ಟು ಬೆಟ್ಟದಷ್ಟು ಕಾಳಜಿ ಅವನ ಹೆಂಡತಿಗೆ ಇಲ್ವಲ್ಲೋ? ಇವಳಿಗೋಸ್ಕರ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತೇನೋ? ನನ್ನ ಮಗನಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಇನ್ನು ಸುಮ್ಮನೆ ಬಿಡಲ್ಲ. ಈ ತಾಯಿ ಶಾಪ ನಿನಗೆ ತಡೆದೇ ಇರಲ್ಲ, ನೋಡ್ತಾ ಇರು ಅಂತ ನಿರ್ಮಲಾ ಭಾರ್ಗವಿಗೆ ಹೇಳ್ತಾರೆ. ಅತ್ತಿಗೆ ಪ್ಲೀಸ್, ಆಸ್ಪತ್ರೆ ಇದು, ಸೈಲೆಂಟಾಗಿರಿ, ಬನ್ನಿ ಡಾಕ್ಟ್ರ್ ಹತ್ರ ಹೋಗಿ ಮಾತಾಡೋಣ, ನಡೆಯಿರಿ ಅಂತ ಜಗನ್ ನಿರ್ಮಲನ ಕರ್ಕೊಂಡು ಹೋಗ್ತಾರೆ. ಈಚೆ ರೂಮಲ್ಲಿ ಗಾಯತ್ರಿ ಕೂತಿರ್ತಾಳೆ. ಆಗ ಬೃಂದ ಬಂದು ಯಾಕೆ ಹೀಗೆ ಮಾಡಿದ್ರಿ ಅಂತಾಳೆ. ನಾನೇನು ಮಾಡಿದೆ ಬೃಂದ ಅಂತಾಳೆ ಗಾಯತ್ರಿ. ಅರ್ಜುನ್ಗೆ ಯಾಕತ್ತೆ ವಿಷ ಹಾಕಿದ್ರಿ ಅಂತಾಳೆ ಬೃಂದ. ಓ, ನೀನು ಆ ವಿಷಯದ ಬಗ್ಗೆ ಕೇಳ್ತಿದ್ಯಾ? ನೀನು ಗಾಬರಿ ಆಗಿದ್ದು ನೋಡಿದರೆ ಏನೋ ಎಡ್ವರ್ಟ್ ಆಯ್ತೇನೋ ಅಂದ್ಕೊಂಡೆ ಅಂತಾರೆ ಗಾಯತ್ರಿ. ಬರೀ ಎಡ್ವರ್ಟ್ ಅಲ್ಲ ಅತ್ತೆ, ದೊಡ್ಡ ಅನರ್ಥನೇ ಆಗಿದೆ. ನೋಡಿ ಅತ್ತೆ, ನೀವು ಕೇಸ್ ಗೆಲ್ಲಬೇಕು ಅನ್ನೋ ಆಸೆ ನನಗೂ ಇದೆ, ಹಾಗಂತ ಹೀಗೆ ವಿಷ ಹಾಕ್ತಾರ ಅಂತಾಳೆ ಬೃಂದ. ನನ್ನ ದಾರಿಗೆ ಅಡ್ಡ ಆಗೋರನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಈ ಗಂಗಾ. ನೋಡ್ತಾ ಇರು, ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ನೀನು ಸುಮ್ಮನೆ ಇರು ಅಂತಾರೆ ಗಾಯತ್ರಿ. ಏನು ಗೊತ್ತಾಗಲ್ಲ ಅತ್ತೆ? ನಿಮಗೆ ಇಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಿದೆಯಾ? ಪಾಪ ಅರ್ಜುನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ನೀವು ಹೀಗೆ ದುಡ್ತೀರಾ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಅತ್ತೆ. ನಿಮಗೇನು ಹೀಗೆ ಪ್ರತಿದಿನ ಮಕ್ಕಳನ್ನ ದೊಡ್ಡವರನ್ನ ಎಲ್ಲರನ್ನ ಸಾಯಿಸಿ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನೊಂದು ದಿನ ನಮಗೂ ಇದೇ ಗತಿ ಬರಲ್ಲ ಅನ್ನೋದು ಏನು ಗ್ಯಾರಂಟಿ? ಅಂದರೆ ಪ್ರಾಣ ಭಯದಲ್ಲಿ ಹೀಗೆಲ್ಲ ಮಾತಾಡಿದೆ. ಮತ್ತು ನೀವೇ ಗಂಗಾ ಅನ್ನೋದು ನನಗೆ ಗೊತ್ತು. ಇಷ್ಟೆಲ್ಲ ಆದರೂ ನಾನು ಯಾಕೆ ನಿಮಗೆ ಕೈ ಜೋಡಿಸ್ತಿದ್ದೀನಿ ಹೇಳಿ ಅತ್ತೆ? ನನ್ನ ಗಂಡಂಗೆ ನಿಮ್ಮಿಂದ ಒಳ್ಳೆಯದಾಗುತ್ತೆ, ಈ ಮನೇಲಿ ನಾನು ಕಳ್ಕೊಂಡಿರೋ ಮರ್ಯಾದೆ ವಾಪಸ್ ಸಿಗುತ್ತೆ, ಈ ಮನೆ ನಂದಾಗುತ್ತೆ ಅಂತ. ಆದರೆ ನಡೀತಾ ಇರೋದನ್ನೆಲ್ಲ ನೋಡ್ತಿದ್ರೆ ಯಾಕೋ ಎಲ್ಲ ಕನಸಾಗೆ ಉಳಿಯುತ್ತೆ ಅನ್ನಿಸ್ತಿದೆ. ನೀವು ಗಂಗಾಗೆ ಉಳ್ಕೊಳ್ಳೋಕ್ಕೆ ನಮ್ಮನ್ನು ಬಳಸ್ಕೊಳ್ತೀರಾ ಅನ್ನಿಸ್ತಿದೆ ಅಂತಾಳೆ ಬೃಂದ. ನನ್ನ ಸೊಸೆ ಚಾಲಕಿ ಅಂದ್ಕೊಂಡಿದ್ದೆ, ಆದರೆ ಅದಲ್ಲ ಅಂತ ಪ್ರೂವ್ ಮಾಡಿಬಿಟ್ಟಿಯಲ್ಲ ಬೃಂದ. ನೀನು ನನ್ನ ಬರೀ ಗಂಗಾ ಆಗಿ ಮಾತ್ರ ನೋಡ್ತಿದ್ಯಾ, ಜೊತೆಗೆ ನಾನೊಬ್ಳು ತಾಯಿ ಅನ್ನೋದನ್ನು ಮರ್ತ್ಬಿಟ್ಯಾ? ನಾನು ಇಷ್ಟೆಲ್ಲ ಮಾಡ್ತಿರೋದು ಕೇಸ್ ಗೆಲ್ಲೋದಕ್ಕೆ ಅಂದ್ಕೊಂಡ್ಯಾ? ನನ್ನ ಮಗ ಚರಣ್ಗೋಸ್ಕರ, ಈ ಮನೆ ಆಸ್ತಿ ಎಲ್ಲ ಅವನಿಗೋಸ್ಕರ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಕೇಸನ್ನು ನಾನು ಚಿಟಿಕೆ ಹೊಡೆಯೋಳಗಡೆ ಗೆಲ್ಲಬಹುದು. ಇದೆಲ್ಲ ನನಗೊಂದು ಮ್ಯಾಟ್ರೇ ಅಲ್ಲ. ನಾನು ಗಾಯತ್ರಿಯಾಗಿ ಈ ಮನೆಯಲ್ಲಿ ಇದ್ದೀನಿ ಯಾಕೆ ಗೊತ್ತಾ? ನನ್ನ ಚರಣ್ಗೆ ಕಷ್ಟ ಕೊಟ್ಟವರಿಗೆ ಅವ್ರ ಸ್ಥಾನ ಯಾವುದು ಅಂತ ತೋರಿಸೋದಕ್ಕೋಸ್ಕರ. ನೋಡು, ಆದಷ್ಟು ಬೇಗ ಈ ಮನೆ ಈ ಆಸ್ತಿ ನಿಂದಾಗುತ್ತೆ. ನೀನು ಬೇರೆ ಏನು ಯೋಚನೆ ಮಾಡಿದೆ, ನಾನು ಹೇಳೋ ಮಾತನ್ನು ಕೇಳು ಅಂತಾಳೆ ಗಾಯತ್ರಿ. ಅಯ್ಯೋ ಅತ್ತೆ, ಇದೆಲ್ಲ ನೀವು ಹೇಳಿ ಅರ್ಥ ಆಗಬೇಕಾ? ಏನೋ ಟೆನ್ಷನಲ್ಲಿ ನಿಮ್ಮನ್ನು ಹಾಗೆಲ್ಲ ಕ್ವಶನ್ ಮಾಡಿಬಿಟ್ಟೆ, ಐ ಆಮ್ ಸಾರಿ. ಇಂಥದ್ದೊಂದಲ್ಲ ಅತ್ತೆ, 100 ಕೇಸ್ ಆಗಿದ್ದರೂ ನಾನು ನಿಮ್ಮ ಪರನೇ ನಿಲ್ತೀನಿ. ಒಟ್ಟಿನಲ್ಲಿ ನೀವು ಗೆಲ್ಲಬೇಕು, ಈ ಮನೆ ನಮ್ಮದಾಗಬೇಕು ಅಂತಾಳೆ ಬೃಂದ. ಈಚೆ ಭಾರ್ಗವಿ ಅರ್ಜುನ್ ಹತ್ರ ಬರ್ತಾಳೆ. ಆಗ ಸಿಸ್ಟರ್, ಮೇಡಮ್ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಾನು ರಿಪೋರ್ಟ್ಸ್ ಬಂದಿದೆಯಾ ನೋಡ್ಕೊಂಡು ಬರ್ತೀನಿ, ಪೇಷಂಟ್ನ ಮಾತಾಡ್ಸೋಕೆ ಹೋಗ್ಬೇಡಿ ಅಂತ ಹೋಗ್ತಾರೆ. ಆಗ ಭಾರ್ಗವಿ, ಪಾರ್ಥ, ನೀವು ನನ್ನ ನೆರಳು ನನಗೆ ಕಾವಲಾಗಿ ನಿಂತಿದ್ರಿ, ನನ್ನ ಜೊತೆಗೇ ಇದ್ರಿ. ಆದರೆ ಇವತ್ತು ನಾನು ನೋಡಿ ನಿಮ್ಮನ್ನು ಎಂಥ ಸ್ಥಿತಿಗೆ ತಂದುಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪಾರ್ಥ. ಪಾಪ ನಿಮಗೆ ಅದೆಷ್ಟು ಹಿಂಸೆ ಆಗ್ತಿದೆಯೋ ಏನೋ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಪಾರ್ಥ. ನನ್ನ ಗುರಿನ ಸಾಧಿಸೋ ಬರದಲ್ಲಿ ನಿಮ್ಮ ಹೆಂಡತಿಯಾಗಿ ಬದುಕೋದನ್ನೇ ಮರ್ತುಬಿಟ್ನಲ್ಲ ಪಾರ್ಥ. ನಮ್ಮ ಮಧ್ಯೆ ಎಲ್ಲ ಚೆನ್ನಾಗಿತ್ತು, ಪ್ರೀತಿನ ಕಡೆಗಣಿಸಿ ನಾನು ಇವಾಗ ದುಃಖ ಪಡ್ತಿದ್ದೀನಿ ಪಾರ್ಥ ಅಂತ ಅವನ ಕೈನ ಹಿಡ್ಕೊಂಡು, ನನ್ನನ್ನು ನೋಡಿ ಪಾರ್ಥ, ಭಾರ್ಗವಿ ಬಂದಿದ್ದೀನಿ, ನಿಮ್ಮ ಟಗರು ಪುಟ್ಟಿ ಬಂದಿದ್ದೀನಿ, ಒಂದು ಸಲ ಕಂಡುಬಿಟ್ಟು ನೋಡಿ ಪಾರ್ಥ, ಮಾತಾಡಿ ಪಾರ್ಥ ಅಂತ ಹೇಳ್ತಾಳೆ ಭಾರ್ಗವಿ. ಆಗ ಅರ್ಜುನ್ ಕಂಡುಬಿಡ್ತಾನೆ. ಪಾರ್ಥ, ನಾನು ಭಾರ್ಗವಿ ಅಂತಾಳೆ ಭಾರ್ಗವಿ. ಆಗ ವೆಂಟಿಲೇಟರ್ನ ತೆಗಿಯೋಕೆ ನೋಡ್ತಾನೆ ಅರ್ಜುನ್. ತೆಗಿಬಾರ್ದು ಪಾರ್ಥ ಅಂತಾಳೆ ಭಾರ್ಗವಿ. ಡ್ಯಾಡಿ ಎಲ್ಲಿದ್ದಾರೆ ಅಂತಾನೆ ಅರ್ಜುನ್. ಮಾವ ಸೇಫ್ ಆಗಿದ್ದಾರೆ ಪಾರ್ಥ, ನೀವು ಅಲ್ಲಿಗೆ ಹೋಗಿಲ್ವಲ್ಲ, ಹಿಯರಿಂಗ್ನ ಮುಂದಕ್ಕೆ ಹಾಕಿದ್ದಾರೆ ಪಾರ್ಥ, ನೀವು ಮೊದಲು ಹುಷಾರಾಗಿಬಿಡಿ, ಆಮೇಲೆ ಈ ಕೇಸ್ ಮೇಲೆ ಗಮನ ಕೊಡುವಿರಂತೆ ಅಂತಾಳೆ ಭಾರ್ಗವಿ. ನಾನೇನಾದರೂ ಕೋರ್ಟ್ಗೆ ಹೋಗಿದ್ರೆ ಇಷ್ಟೊತ್ತಿಗೆ ಡ್ಯಾಡ್ ಹೊರಗಡೆ ಇರ್ತಿದ್ರು ಅಲ್ವಾ, ಅಧರ್ಮ ಮುಚ್ಚೋಯ್ತು ಅಂತಾನೆ
ಅರ್ಜುನ್, ಹೀಗೆಲ್ಲ ಮಾಡಿದ್ದು ಯಾರು ಅಂತ ನನಗೆ ಗೊತ್ತು ಪಾರ್ಥ. ನಿಮ್ಮನ್ನು ಕೋರ್ಟ್ಗೆ ಹೋಗೋದನ್ನು ತಡಿಬೇಕು ಅಂತಲೇ ಆ ಗಾಯತ್ರಿ ದೇವಿ ಇದನ್ನೆಲ್ಲ ಮಾಡಿದ್ದಾಳೆ. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತಾಳೆ ಭಾರ್ಗವಿ. ನನಗೆ ಯಾರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋ ಟೈಮ್ ಇಲ್ಲ ಭಾರ್ಗವಿ. ಡ್ಯಾಡ್ ಆಚೆ ಬರೋದಷ್ಟೇ ಮುಖ್ಯ. ನೀವು ನನಗೆ ಒಳ್ಳೆ ಹೆಂಡತಿ ಆಗಿಲ್ಲ ಅಂತ ದುಃಖ ಪಡ್ತಾ ಇದ್ರಿ ಅಲ್ವಾ, ಅದೇ ಥರ ಡ್ಯಾಡ್ಗೆ ಒಳ್ಳೆ ಸೊಸೆಯಾಗಿಲ್ಲ ಅನ್ನೋ ಯೋಚನೆನೇ ಬರಲಿಲ್ವಾ ನಿಮಗೆ ಅಂತಾನೆ ಅರ್ಜುನ್. ಖಂಡಿತ ಅನ್ನಿಸ್ತಿದೆ ಪಾರ್ಥ, ಆದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತಾಳೆ ಭಾರ್ಗವಿ. ಆಗ ಪಾರ್ಥ ವೆಂಟಿಲೇಟರ್ನ ತೆಗಿತಾನೆ. ಪಾರ್ಥ ಅಂತಾಳೆ ಭಾರ್ಗವಿ, ನನ್ನ ಈ ಸ್ಥಿತಿ ನೋಡ್ತಾ ಇದ್ದರೆ ನನ್ನ ಉತ್ತರ ಸಮಯ ತುಂಬ ಕಡಿಮೆ ಇದೆ ಅಂತ ಅನಿಸ್ತಿದೆ ಅಂತಾನೆ ಅರ್ಜುನ್. ಪಾರ್ಥ, ಹಾಗೆಲ್ಲ ಹೇಳಿಬಿಡಿ ಪಾರ್ಥ, ಸಿಸ್ಟರ್ ಅಂತ ಕೂಗ್ತಾಳೆ ಭಾರ್ಗವಿ. ಆಗ ಅರ್ಜುನ್ ಭಾರ್ಗವಿ ಅಂತ ಅವಳ ಕೈನ ಹಿಡ್ಕೊಂಡು, ಭಾರ್ಗವಿ ನನ್ನ ಮಾತು ಕೇಳಿಸ್ಕೊಳ್ಳಿ ಭಾರ್ಗವಿ, ಹೋಗುತ್ತೆ ಅನ್ನೋ ಈ ಜೀವಕ್ಕೋಸ್ಕರ ಒದ್ದಾಡೋದಕ್ಕಿಂತ ಏನೂ ತಪ್ಪು ಮಾಡಿದೆ ಕೋರ್ಟಲ್ಲಿ ನಿಂತಿದ್ದಾರಲ್ಲ ನನ್ನ ಡ್ಯಾಡ್, ಅವ್ರ ಬಗ್ಗೆ ಯೋಚನೆ ಮಾಡಿ. ನಿಮಗೆ ನನ್ನ ಮೇಲೆ ನಮ್ಮ ಮನೆಯವ್ರ ಮೇಲೆ ಕಾಳಜಿ ಇದ್ದರೆ ನನ್ನ ಡ್ಯಾಡ್ನ ಉಳಿಸ್ಕೊಡಿ ಭಾರ್ಗವಿ, ಉಳಿಸ್ಕೊಡಿ. ಅವರನ್ನು ಜೈಲಿಂದ ಕಳಿಸಿದ್ದು ನೀವೇ. ದಯವಿಟ್ಟು ಅವರನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ಕರ್ಕೊಂಡು ಬಂದುಬಿಡಿ ಭಾರ್ಗವಿ. ಯಾಕೆ ಭಾರ್ಗವಿ, ನಿಮ್ಮ ತಂದೆಗೋಸ್ಕರ ನೀವು ಬಿಟ್ಟಿರೋ ಲಾಯರ್ ವೃತ್ತಿನ ನನ್ನ ತಂದೆಗೋಸ್ಕರ ಮತ್ತೆ ಶುರು ಮಾಡಬಾರ್ದಾ? ನನ್ನ ಡ್ಯಾಡ್ಗೋಸ್ಕರ ಪ್ಲೀಸ್ ಮತ್ತೆ ಕೋರ್ಟ್ಗೆ ಹೋಗಿ ಭಾರ್ಗವಿ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ, ನಾನು ಅಮ್ಮನ ಹತ್ರ ಕೋರ್ಟ್ಗೆ ಹೋಗಲ್ಲ ಅಂತ ಭಾರ್ಗವಿ ಹೇಳುವಾಗ ಒಬ್ಬರ ಜೀವಕ್ಕಿಂತ ಒಬ್ರಿಗೆ ಕೊಟ್ಟಿರೋ ಮಾತೆ ಮುಖ್ಯ ಆಯಿತಾ ನಿಮಗೆ? ನೋಡಿ, ನನ್ನ ಜೀವ ಹೋದರೂ ಪರವಾಗಿಲ್ಲ ಭಾರ್ಗವಿ, ಪ್ಲೀಸ್ ನನ್ನ ಡ್ಯಾಡನ್ನು ಉಳಿಸ್ಕೊಟ್ಬಿಡಿ. ಇದೊಂದು ಮಾತನ್ನು ನೆರವೇರಿಸ್ಕೊಡಿ ಭಾರ್ಗವಿ. ಅವರು ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ಕರ್ಕೊಂಡು ಬನ್ನಿ ಭಾರ್ಗವಿ ಅಂತ ಅರ್ಜುನ್ ಕೈ ಮುಗಿತಾನೆ. ಪಾರ್ಥ, ಹಾಗೆಲ್ಲ ಮಾತಾಡಬೇಡಿ ಪಾರ್ಥ, ನಿಮಗೆ ಮಾವಂಗೆ ಏನೂ ಆಗಲ್ಲ ಪಾರ್ಥ, ನೀವಿಬ್ಬರೂ ಚೆನ್ನಾಗಿರ್ತೀರಾ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್ ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡ್ತಾನೆ. ಪಾರ್ಥ, ಏನಾಗ್ತಿದೆ ಪಾರ್ಥ ನಿಮಗೆ ಅಂತ ವೆಂಟಿಲೇಟರ್ನ ಹಾಕಿ ಸಿಸ್ಟರ್ ಅಂತ ಕೂಗ್ತಾಳೆ ಭಾರ್ಗವಿ. ಆಗ ಸಿಸ್ಟರ್ ಇಬ್ಬರು ಬರ್ತಾರೆ. ಭಾರ್ಗವಿನ ಒಬ್ಬರು ರೂಮಿಂದ ಆಚೆ ಕರ್ಕೊಂಡೋಗ್ತಾರೆ. ಸಿಸ್ಟರ್ ಅರ್ಜುನ್ಗೆ ಇಂಜೆಕ್ಷನ್ ಕೊಡ್ತಾಳೆ. ಈಚೆ ಗಾಯತ್ರಿ ಹಾಲ್ನಲ್ಲಿ ಸೋಫಾ ಮೇಲೆ ಕೂತಿರ್ತಾಳೆ. ಶಕುಂತಲಾ ಬರ್ತಾರೆ. ಹೇಳಿ, ಬನ್ನಿ ಅತ್ತೆ ಕೂತ್ಕೊಳ್ಳಿ, ಜೆಪಿನೂ ಮನೇಲಿಲ್ಲ, ನಾನೇ ನಿಮ್ಮನ್ನು ನೋಡ್ಕೋಬೇಕಲ್ವಾ, ನಿಮ್ಗೇನಾದರೂ ಬೇಕಿದ್ರೆ ನನ್ನನ್ನೇ ಕೇಳಿ, ಸಂಕೋಚ ಪಟ್ಕೋಬೇಡಿ ಅಂತಾರೆ ಗಾಯತ್ರಿ. ನಿನ್ನ ಬಣ್ಣದ ಮಾತಿನ ಹಿಂದೆ ಇರೋ ಸ್ವಾರ್ಥ ಕಪಟ ಎಲ್ಲ ನನಗೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ ಗಾಯತ್ರಿ ಅಂತಾರೆ ಶಕುಂತಲಾ. ನೀವು ಅದೇನು ಹೇಳ್ತಿದ್ದೀರೋ ಏನೋ, ನಿಮ್ಮ ಮಾತು ನನಗೆ ಒಂಚೂರು ಅರ್ಥ ಆಗ್ತಿಲ್ಲ ಅತ್ತೆ ಅಂತಾರೆ ಗಾಯತ್ರಿ. ಅದೆಷ್ಟು ನಾಟಕ ಆಡ್ತೀಯ ಗಾಯತ್ರಿ, ನೀನು ಕುರಿ ಮುಖವಾಡ ಹಾಕಿದ್ರು ನರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು, ಅರ್ಜುನ್ಗೆ ವಿಷ ಹಾಕಿದ್ದು ನೀನೇ ಅಲ್ವಾ ಅಂತಾರೆ ಶಕುಂತಲಾ. ಅಯ್ಯಯ್ಯೋ, ಏನು ಮಾತು ಅಂತ ಆಡ್ತಿರತ್ತೆ, ಆ ಅರ್ಜುನ್ ಕೂಡ ನನ್ನ ಮಗನ ಸಮಾನ, ನಾನು ಯಾಕಂತ ಕೆಲಸ ಮಾಡಲಿ ಅಂತಾಳೆ ಗಾಯತ್ರಿ. ನಿನ್ನ ಸ್ವಾರ್ಥಕ್ಕೆ ನೀನು ಹೆತ್ತ ಮಗನ್ನೇ ಬಿಟ್ಟು ಹೋದವಳು ನೀನು. ಅರ್ಜುನ್ ಬಗ್ಗೆ ವಾತ್ಸಲ್ಯ ತೋರಿಸ್ತಾ ಇದೆಯಾ? ನೀನು ಹಾಗೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಾನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತಾರೆ ಶಕುಂತಲಾ. ಆಗ ಬೃಂದ ಬಂದು, ಏನು ಹೆದರಿಸ್ತಿದ್ದೀರಾ ಅಜ್ಜಿ ನೀವು? FIR ಹಾಕೋದಾದರೆ ಭಾರ್ಗವಿ ಮೇಲೆ ಹಾಕಬೇಕು, ಯಾಕೆ ಅಂತ ಗೊತ್ತಿಲ್ವಾ? ಅರ್ಜುನ್ ಬ್ಯಾಂಡೇಜಲ್ಲಿ ವಿಷ ಇತ್ತು ಅಂತ ಡಾಕ್ಟರ್ ಹೇಳಿದ್ದಾರೆ. ಅರ್ಜುನ್ಗೆ ಬ್ಯಾಂಡೇಜ್ ಹಾಕಿದ್ಯಾರು? ಭಾರ್ಗವಿ. ಅಷ್ಟೇ ಯಾಕೆ, ಅವಳು ಬ್ಯಾಂಡೇಜ್ ಹಾಕಿದ್ದನ್ನು ಇಡೀ ಮನೆಯವರು ನೋಡಿದ್ದಾರೆ. ಪಾಪ ನಮ್ಮತ್ತೆ ಅವ್ರ ಪಾಡಿಗೆ ಅವ್ರ ಮನೇಲಿ ಕೂತಿದ್ರು. ಜಗತ್ತಲ್ಲಿ ನಡೆಯುವ ಅಪಾರ್ಥಕ್ಕೆಲ್ಲ ನಮ್ಮತ್ತೆನೇ ಕಾರಣ ಅನ್ನೋ ಹಾಗೆ ಅವ್ರು ಕೂತರು ತಪ್ಪು, ಮನೇಲಿ ಇದ್ದರೂ ತಪ್ಪು, ಮನೇಲಿ ಇಲ್ಲದೇ ಇದ್ದರೂ ತಪ್ಪು ಅನ್ನೋ ಥರ ಹೇಳಿಬಿಡಿ. ನೀವು ಕೇಸ್ ಹಾಕೋದಿದ್ರೆ ಹಾಕಿ ಅಜ್ಜಿ, ಭಾರ್ಗವಿ ವಿರುದ್ಧ ಸಾಕ್ಷಿ ಹೇಳೋಕ್ಕೆ ನಾನು ಬರ್ತೀನಿ. ಯಾಕಜ್ಜಿ ಮಾತು ಬರ್ತಿಲ್ವಾ? ಅವಳಿಗೊಂದು ನ್ಯಾಯ, ನಮಗೊಂಥರ ನ್ಯಾಯನಾ? ನೀವು ಈ ಥರ ಭೇದ ಭಾವ ಮಾಡಿದರೆ ಅರ್ಜುನ್ಗೆ ಒಳ್ಳೇದಾಗತ್ತಾ ಅಜ್ಜಿ ಅಂತಾಳೆ ಬೃಂದ ಅಂತಾರೆ ಶಕುಂತಲಾ. ನನ್ನ ಬಾಯಿ ಮುಚ್ಚಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಜ್ಜಿ. ಮೊದಲು ಹೋಗಿ ಆ ಭಾರ್ಗವಿಗೆ ಪ್ರಶ್ನೆ ಮಾಡಿ, ಇಲ್ಲಾಂದರೆ ನಿಮ್ಮ ಕೈಲಾಗೋ ಜಪ ತಪ ಪೂಜೆ ಎಲ್ಲ ಮಾಡಿ ಅಪ್ಪ ದೇವ್ರೆ ಅರ್ಜುನ್ನ ಕಾಪಾಡಪ್ಪ ಅಂತ ಬೇಡ್ಕೊಳ್ಳಿ ಅಂತಾಳೆ ಬೃಂದ. ನನಗೆ ವಯಸ್ಸಾಗಿದೆ ನಿಜ, ಆದರೆ ಅರಳು ಮುರಳು ಆಗಲಿಲ್ಲ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂದಲ್ಲ ಒಂದಿನ ಸತ್ಯ ಆಚೆ ಬರುತ್ತೆ, ಆವಾಗ ನಾನು ಮಾತಾಡ್ತೀನಿ ಅಂತ ಶಕುಂತಲಾ ಅಲ್ಲಿಂದ ಹೋಗ್ತಾರೆ. ಆಗ ಗಾಯತ್ರಿ, ಬೃಂದ ಇವತ್ತು ಈ ಮನೆ ಯಜಮಾನಿ ಥರ ಮಾತಾಡಿದೆ ನೋಡು ಅಂತಾರೆ. ಈ ಮನೆ ನಂದಾಗ್ತಿದೆ ಅಂದಮೇಲೆ ಸ್ವಲ್ಪನಾದರೂ ಗೊತ್ತಿರಬೇಕು ಅಲ್ವಾ ಅತ್ತೆ? ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ಈ ಮನೆಯವರು ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಅಂದರೆ ನನ್ನನ್ನು ದಾಟೇ ಬರಬೇಕು ಅಂತಾಳೆ ಬೃಂದ. ನಿನಗೆ ಮನೆ ಕಾಸು ಅಂತ ಆಸೆ ತೋರಿಸಿದ್ದೆ ಇದಕ್ಕೋಸ್ಕರ ಅಂತ ಗಾಯತ್ರಿ ಯೋಚನೆ ಮಾಡ್ತಾರೆ. ಈಚೆ ಡಾಕ್ಟರ್ ಭಾರ್ಗವಿ ಹತ್ರ ಅರ್ಜುನ್ ಬಾಡಿನಲ್ಲಿ ಸೇರಿಕೊಂಡಿರೋದು ಡೆಡ್ಲಿ ಪಾಯ್ಸನ್. ನಾವು ಎಷ್ಟೇ ಬ್ಲಡ್ ಕೊಟ್ಟಿದ್ರೂ ಟ್ರೀಟ್ಮೆಂಟ್ ನಡೀತಿದ್ರು ಅವ್ರ ಬಾಡಿ ಯಾವುದಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತಾರೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಅರ್ಜುನ್ ಹುಷಾರಾಗಿದ್ದಾರೆ ತಾನೆ ಅಂತಾಳೆ ಭಾರ್ಗವಿ. ನೋಡಿ, ನಿಮಗೆ ನಾವು ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ನಾವು ಈಗಲೇ ಏನು ಹೇಳೋಕ್ಕಾಗಲ್ಲ, ನಾವು ಯಾವ ಕ್ಷಣದಲ್ಲಿ ಏನು ಬೇಕಿದ್ರೂ ಆಗ್ಬೋದು ಅಂತಾರೆ ಡಾಕ್ಟರ್. ಅಯ್ಯಯ್ಯೋ, ದಯವಿಟ್ಟು ಹಾಗನ್ಬೇಡಿ, ಒಂದೇ ಒಂದು ಸಲ ಏನಾದರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಪ್ಲೀಸ್ ಡಾಕ್ಟರ್. ನನ್ನ ಗಂಡಂಗೆ ಏನೂ ತೊಂದರೆ ಆಗದೆ ಇರುತ್ತೆ ಹಾಗೆ ನಾನು ಜೋಪಾನವಾಗಿ ನೋಡ್ಕೋತೀನಿ. ನನ್ನ ಅರ್ಜುನ್ ಪ್ರಾಣನ ಉಳಿಸ್ಕೊಳ್ಳಿ, ನನ್ನ ಪಾರ್ಥನ
ಪ್ರಾಣನ ಉಳಿಸ್ಕೊಡಿ ಅಂತ ಅಳ್ತಾಳೆ ಭಾರ್ಗವಿ. ಡಾಕ್ಟರ್ ಆಗಿ ನಮ್ಮ ಕರ್ತವ್ಯ ನಾವು ಮಾಡ್ತಿದ್ವಿ, ಕೆಲವೊಂದು ಸಲ ನಮ್ಮನ್ನು ಮೀರಿ ಏನಾದರೂ ಮಿರಾಕಲ್ ಆಗಬೇಕು, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಡಾಕ್ಟರ್ ಹೋಗ್ತಾರೆ. ಆಗ ಭಾರ್ಗವಿ ಕಣ್ಣೀರನ್ನು ಒರೆಸ್ಕೋತಾಳೆ. ಈಚೆ ಜಗನ್ ಅರ್ಜುನ್ಗೆ ಬ್ಲಡ್ ಕೊಡ್ತಿರ್ತಾರೆ. ನಿರ್ಮಲಾ ಅವ್ರ ಹತ್ರ, ಜಗನ್ ನೀನು ಅರ್ಜುನ್ ಉಳಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ಯಾ, ಇದಕ್ಕೆ ಹೇಳೋದು ರಕ್ತ ಸಂಬಂಧ ಅಂತ, ನೋಡು ನೀನೇ ಬಂದು ರಕ್ತ ಕೊಡಬೇಕಾಯ್ತು ಅಂತಾರೆ. ಇದರಲ್ಲಿ ಕಷ್ಟ ಏನು ಬಂತು ಅತ್ತಿಗೆ, ಅರ್ಜುನ್ ನಿಮಗೆ ಮಾತ್ರ ಮಗ ಅಲ್ಲ, ನನಗೂ ಮಗನೇ, ಅವನನ್ನು ಉಳಿಸ್ಕೊಳ್ಳೋಕ್ಕೆ ರಕ್ತ ಯಾಕೆ, ಜೀವ ಬೇಕಿದ್ರೂ ಕೊಡ್ತೀನಿ ಅಂತಾರೆ ಜಗನ್. ನಿನ್ನ ಈ ಋಣನ ಹೇಗೆ ತೀರಿಸಬೇಕು ನನಗೆ ಗೊತ್ತಾಗ್ತಿಲ್ಲ ಜಗನ್ ಅಂತಾರೆ ನಿರ್ಮಲಾ. ಅಣ್ಣನ ನೆರಳಲ್ಲಿ ಬದುಕ್ತಾ ಇರೋನು ನಾನು, ಇಷ್ಟು ಮಾಡಿಲ್ಲ ಅಂದರೆ ಹೇಗತ್ತಿಗೆ, ಇಷ್ಟಕ್ಕೂ ಈ ಮನೆಯವರ ಮಧ್ಯೆ ಋಣದ ಮಾತು ಎಲ್ಲ ಬರಬಾರ್ದು, ನೋಡ್ತಾ ಇರಿ, ಆದಷ್ಟು ಬೇಗ ಅರ್ಜುನ್ ಹುಷಾರಾಗ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತಾರೆ ಜಗನ್. ಈಚೆ ಭಾರ್ಗವಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೈ ಮುಗಿದು, ಮಹೇಶನ ಸಂಹಾರ ಮಾಡೋಕ್ಕೆ ಮಹಿಷಾಸುರ ಅವತಾರ ತಾಳ್ದವಳು ನೀನು, ರಕ್ತ ಬೀಜಾಸುರನ ರಕ್ತ ಹೀರೋಕ್ಕೆ ಕಾಳಿಯಾಗಿ ಬಂದವಳು ನೀನು, ಈ ಜಗತ್ತನ್ನು ಕಾಪಾಡೋಕ್ಕೆ ದುರ್ಗಾಶಕ್ತಿಯಾಗಿ ನಮ್ಮ ಜೊತೆಗೆ ನಿಂತಿರೋಳು ನೀನು, ದುಷ್ಟರನ್ನು ಶಿಕ್ಷಿಸೋ ನೀನು ಹೀಗೆ ಯಾಕೆ ತಾಯಿ ಸುಮ್ಮನೆ ಕೂತಿದ್ಯಾ ಅವ್ರು ಭಾರ್ಗವಿ ಹೇಳುವಾಗ ಪೂರ್ಣಿಮಾ ಬಂದು ಅವಳನ್ನೇ ನೋಡ್ತಾರೆ. ಒಂದು ಕಡೆ ಮಾವ ಜೈಲಲ್ಲಿದ್ದಾರೆ, ಇನ್ನೊಂದು ಕಡೆ ನನ್ನ ಗಂಡ ಹಾಸ್ಪಿಟಲ್ನಲ್ಲಿದ್ದಾರೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಇವರಿಬ್ಬರು ಏನು ತಪ್ಪು ಮಾಡಿದ್ದಾರೆ ತಾಯಿ, ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ, ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಮ್ಮ ಅಂತ ಭಾರ್ಗವಿ ಹೇಳ್ತಾಳೆ. ಒಂದು ಕಡೆ ಮಾವನ ಜೀವನ, ಇನ್ನೊಂದು ಕಡೆ ನನ್ನ ಗಂಡನ ಪ್ರಾಣ, ಮತ್ತೊಂದು ಕಡೆ ನನ್ನ ತಾಯಿ ಕೊಟ್ಟಿರೋ ಮಾತು, ಇದೆಲ್ಲದರ ಮಧ್ಯೆ ಸಿಕ್ಕಾಕ್ಕೊಂಡು ಮುಂದೆ ಏನು ಮಾಡಬೇಕು ಅಂತಲೇ ದೋಚದೆ ಒದ್ದಾಡ್ತಾ ಇದ್ದೀನಿ ತಾಯಿ. ನನ್ನ ಗಂಡನ ಪ್ರಾಣ ಉಳಿಸಿ ಮುಂದೇನು ಮಾಡಬೇಕು ಅಂತ ನೀನೇ ದಾರಿ ತೋರಿಸಬೇಕು ತಾಯಿ. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.